ಚುನಾವಣೆ ಮುಗಿತು, ಇನ್ನೇನು ಸರ್ಕಾರ ರಚನೆ ಆಗತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಸರ್ಕಾರ ರಚನೆಗೆ ಮೂರೂ ಪಕ್ಷಗಳಿಂದ ಭರ್ಜರಿಯಾದಂತಹ ಕಸರತ್ತು ಈಗ ಮುಂದುವರೆದಿರುವಂತದ್ದು. ಯಾರು ಏನು ಮಾಡ್ತಾರೆ ಅನ್ನೋದೇ ಬಹಳ ದೊಡ್ಡದಾದಂತಹ ಪ್ರಶ್ನೆಯಾಗಿದೆ. ಮೂರೂ ಪಕ್ಷಗಳು ಭರ್ಜರಿ ಕಸರತ್ತನ್ನ ನಡೆಸ್ತಾ ಇವೆ. ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಮುಂದಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಕುರಿತು ಚರ್ಚೆ ಕೂಡ ನಡೀತಾ ಇದೆ. ಸರ್ಕಾರ ರಚನೆ, ಡಿಸಿಎಂ ಆಯ್ಕೆ, ಇದೆಲ್ಲದರ ಕುರಿತು ಸಭೆ ನಿರ್ಧಾರ ತೆಗೆದುಕೊಳ್ಳುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಕರ್ನಾಟಕದಲ್ಲಿ ಕಮಲ ಅರಳಿಸೋದಕ್ಕೆ ಬಿಜೆಪಿ ಒಂದ್ ಕಡೆ ರಣತಂತ್ರ ಮಾಡ್ತಾ ಇದೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಚುನಾವಣೋತ್ತರ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆ, ಇನ್ನು ಇತ್ತ ಕಮಲ ಅರಳಿಸಲಿಕ್ಕೆ ಬಿಜೆಪಿ ರಣತಂತ್ರ, ಅತ್ತ ಕಾಂಗ್ರೆಸ್ನ ಶಾಸಕಾಂಗ ಸಭೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಚುನಾವಣೋತ್ತರ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಯುತ್ತೆ. ಯಾರಿಗೆ ಕುರ್ಚಿ ಭಾಗ್ಯ ಅನ್ನೋದೇ ಬಹಳ ದೊಡ್ಡದಾದಂತಹ ಪ್ರಶ್ನೆ. ಇನ್ನು ಪರಮೇಶ್ವರ್ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗುವಂತಹ ಸಾಧ್ಯತೆ ಇದೆ. ಆ ಕುರಿತು ಕೂಡ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ. ಇನ್ನು ಕಮಲ ಅಂತೂ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹಾಗಾಗಿ ಕಮಲವನ್ನ ನಿಜಕ್ಕೂ ಅರಳಿಸಿದ ನಂತರ ಈಗ ಸರ್ಕಾರ ರಚನೆಗೂ ಕೂಡ ಮುಂದಾಗಲಿಕ್ಕೆ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರಿಗೆ ಮೈತ್ರಿ ಭಾಗ್ಯ? ಮೈತ್ರಿ ಅಂದ್ರೆ ಮೂರೂ ಪಕ್ಷಗಳಲ್ಲಿ ಯಾರು ನಿರ್ಧಾರಕ್ಕೆ ಬರ್ತಾರೆ, ಯಾರು ಎರಡು ಜೋಡಿ ಆಗ್ತಾರೆ ಅಂತ ಅನ್ನೋದು ಈಗ ಬಹಳ ದೊಡ್ಡದಾದಂತಹ ಪ್ರಶ್ನೆ ಇರುವಂತದ್ದು. ಪಕ್ಷದ ಸಭೆ ಮೇಲೆ ಸಭೆ ಇವತ್ತಿನಿಂದ ಆರಂಭ ಆಗುತ್ತೆ. ನಿನ್ನೆಯೇ ಅದರ ಸೂಚನೆಗಳು ಸಿಕ್ಕಿರುವಂತದ್ದು. ಆದ್ರೆ ಇವತ್ತು ಜೆಡಿಎಸ್ನ ನಡೆ ಏನಿರುತ್ತೆ, ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ, ಜೊತೆಗೆ ಯಾರು ಹೆಚ್ಚು ಗಾಳವನ್ನ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾರೆ, ಯಾರದ್ದು ನಿಜಕ್ಕೂ ಕೂಡ ತಂತ್ರಗಾರಿಕೆ ಫಲಿಸುತ್ತೆ, ಎಲ್ಲಕ್ಕೂ ಬಹುಶಃ ಇವತ್ತು ಕೊಂಚ ಉತ್ತರ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಖಂಡಿತವಾಗ್ಲೂ ಇದೆ. ಆದರೆ ಮೂರು ಪಕ್ಷಗಳ ಕಸರತ್ತು ಮಾತ್ರ ತೀವ್ರವಾಗಿದೆ. ಯಾವ ಕಡೆ ಪಯಣ? ಯಾರು ಬರ್ತೀವಿ ಸರ್ ಈಗ? ಎಸ್, ಮೂರೂ ಪಕ್ಷಗಳು ಕಸರತ್ತನ್ನ ನಡೆಸಿವೆ. ಹಾಗಿದ್ರೆ ಮೂರು ಪಕ್ಷಗಳ ಮನಸ್ನಾಳದಲ್ಲಿ ಏನ್ ನಡೀತಿದೆ, ಅಲ್ಲಿ ಯಾವ ರೀತಿ ಸಭೆ ನಡೀತದೆ, ಈ ಕುರಿತು ಡೀಟೇಲ್ಸ್ ಕೊಡೋಕೆ ನಮ್ಮ ಪ್ರತಿನಿಧಿಗಳು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ಕಚೇರಿಯಿಂದ ರವಿ ಶಿವರಾಮ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ ಕಚೇರಿಯಿಂದ ಗಿರೀಶ್ ಕೌಚೂರು ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ದೇವೇಗೌಡರ ಪದ್ಮನಾಭ ನಗರದ ನಿವಾಸದಿಂದ ವೀರೇಂದ್ರ ಉಪ್ಪುಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇರುವಂತದ್ದು. ಮೊದಲಿಗೆ ನಾವು ನೇರವಾಗಿ ಪದ್ಮನಾಭ ನಗರಕ್ಕೆ ಹೋಗೋಣ. ವೀರೇಂದ್ರ ಅವರನ್ನ ಕೇಳೋಣ, ಯಾಕಂದ್ರೆ ಇದೆಲ್ಲದಕ್ಕೂ ಮೂಲ ಅಲ್ಲೇ ಇರುವಂತದ್ದು. ಹಾಗಾಗಿ ವೀರೇಂದ್ರ, ಇವತ್ತು ಏನಿದ್ರು ಎಲ್ಲರ ಚಿತ್ತ ಜೆಡಿಎಸ್ ನತ್ತ ಏನಾಗುತ್ತೆ? ಯಾಕಂದ್ರೆ ಪದ್ಮನಾಭ ನಗರವೇ ಜೆಡಿಎಸ್ ನ ಕಚೇರಿ ಆಗ್ಬಿಟ್ಟಿದೆ. ಅಲ್ಲಿ ಏನ್ ನಡೀತಾ ಇದೆ ಅಂತ ಅನ್ನೋದು. ಎಸ್ ಪ್ರತಿಮಾ, ನೀವು ಹೇಳಿದ ಹಾಗೆ ಈಗ ದೇವೇಗೌಡರ ಮನೆ ಪವರ್ ಸೆಂಟರ್ ಆಗಿ ಪರಿವರ್ತನೆ ಆಗಿರುವಂಥದ್ದು. ನಿನ್ನೆ ಫಲಿತಾಂಶ ಬಂದ ನಂತರದಿಂದಲೇ ದೇವೇಗೌಡರ ಮನೆ, ಈ ಪದ್ಮನಾಭ ನಗರದ ನಿವಾಸ ಅಕ್ಷರಶಃ ಅಧಿಕಾರಕ್ಕೆ ಕೇಂದ್ರವಾಗಿ ಪರಿಣಾಮಿಸಿದೆ. ಹಾಗಾಗಿ ಸಹಜವಾಗಿ ಸಾಕಷ್ಟು ನಾಯಕರು ದೇವೇಗೌಡರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಹಾಗೂ ಇವತ್ತೇನು ಜೆಡಿಎಸ್ ಶಾಸಕಾಂಗ ಪಕ್ಷ ಸಭೆ ನಡೆಯುತ್ತೆ, ಅಲ್ಲಿಗೂ ಕೂಡ ದೇವೇಗೌಡರು ಹೋಗಿ ಶಾಸಕರಿಗೆ ಒಂದಷ್ಟು ನೀತಿ ಪಾಠವನ್ನು ಹೇಳುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ದೇವೇಗೌಡರು ಆಕ್ಟಿವ್ ಆಗಿದ್ದಾರೆ. ಸಾಕಷ್ಟು ಜನರಿಗೆ ಬೆಳಗಿನಿಂದ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಕೆಲವು MLCಗಳು, ಜೆಡಿಎಸ್ನ MLCಗಳು ಬಂದು ದೇವೇಗೌಡರ ಜೊತೆ ಮಾತುಕತೆ ನಡೆಸಿ ಅವರನ್ನ ಶಾಸಕಾಂಗ ಪಕ್ಷದ ಸಭೆಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಹಾಗೂ ದೇವೇಗೌಡರು ಈಗಾಗಲೇ ಏನು ಕಾಂಗ್ರೆಸ್ ಜೊತೆ ಅಧಿಕಾರವನ್ನು ರಚನೆ ಮಾಡಲಿಕ್ಕೆ ಹಸಿರು ನಿಶಾನೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ಹಂತದಲ್ಲಿ ಏನೆಲ್ಲ ಆಗಬೇಕು, ಶಾಸಕರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಏನಾಗಬೇಕು, ಹಾಗೂ ಮುಂದೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಆ ಹಂತಗಳಲ್ಲಿ ಏನೆಲ್ಲ ಕಾನ್ಸಿಕ್ವೆನ್ಸಸ್ ಎದುರಿಸಬಹುದು, ಅದಕ್ಕೆ ಏನೆಲ್ಲ ತಯಾರಿಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ನೀತಿ ಪಾಠವನ್ನು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರಿಗೆ ಹೇಳುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂಥ ಮಾಹಿತಿ. ಎಸ್, ಅಫ್ಕೋರ್ಸ್ ದೇವೇಗೌಡರ ಪ್ರತಿಯೊಂದು ಮಾರ್ಗದರ್ಶನವನ್ನು ಕಾಂಗ್ರೆಸ್ ನಾಯಕರು ಹಾಗೂ ಜೆಡಿಎಸ್ ನಾಯಕರು ನಿರೀಕ್ಷೆ ಮಾಡ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಪ್ರತಿಮಾ, ಎಸ್, ನಾವಿವಾಗ ನೇರವಾಗಿ ಬಿಜೆಪಿ ಕಚೇರಿ ಬಳಿ ತೆರಳೋಣ. ಅಲ್ಲಿ ರವಿ ಶಿವರಾಮ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ರವಿ, ನಿಜಕ್ಕೂ ಜಾಸ್ತಿ ಮತಗಳನ್ನ ಜಾಸ್ತಿ ಸ್ಥಾನಗಳನ್ನ ಗೆದ್ದಿದ್ದೀವಿ ಅನ್ನುವ ಖುಷಿ ಪಡೋದಕ್ಕೆ ಮೊದಲೇ ಒಂದು ದೊಡ್ಡ ಆಘಾತ ಬಿಜೆಪಿಗೆ ಕಾದಿತ್ತು. ಒಂದು ಹೊಸ ರೆಕಾರ್ಡ್ ಖಂಡಿತವಾಗಿಯೂ ಕರ್ನಾಟಕ ಇತಿಹಾಸದಲ್ಲಿ ಮಾಡಿದ್ರು ಕೂಡ ಆ ಸಿಹಿಯನ್ನ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಆದ್ರೆ ಇಲ್ಲಿಗೆ ಬಿಜೆಪಿ ನಿಲ್ಲಿಸುತ್ತೆ ಅಂತ ಹೇಳಕ್ ಆಗ್ತಿಲ್ಲ. ಬಿಜೆಪಿಯ ರಣತಂತ್ರದ ಸಿದ್ಧತೆ ಹೇಗೆ ನಡೀತಾ ಇದೆ, ಏನಾಗ್ತಾ ಇದೆ ಅಲ್ಲಿ?
ಭಾವನ ತಾವು ಹೇಳಿದಂತೆ ಇಲ್ಲಿಗೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಹೇಳುವಂಥ ಮಾತಿನಿಂದಲೇ ನಾನು ಇವತ್ತಿನ ಆ ಸಾಧ್ಯತೆಯ ಬಗ್ಗೆ ವಿವರಣೆಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೇನೆ. ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ 10:00 ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಇವತ್ತಿನ ಸಭೆಯಲ್ಲಿ BS ಯಡಿಯೂರಪ್ಪ ಅವರನ್ನ ಶಾಸಕಾಂಗದ ನಾಯಕನಾಗಿ ಆಯ್ಕೆಯನ್ನು ಮಾಡ್ತಾರೆ. ಅದಾದ ಬಳಿಕ ರಾಜ್ಯಪಾಲರ ಭೇಟಿಯನ್ನು ಮಾಡ್ತಾರೆ. ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು, ಯಾಕೆಂದರೆ ನಾವು ಸಂಖ್ಯಾಬಲವನ್ನು ಹೊಂದಿದ್ದೇವೆ, ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಹಿನ್ನೆಲೆಯಲ್ಲಿ ನಾವು ಬಹುಮತವನ್ನು ಸಾಬೀತುಪಡಿಸ್ತೇವೆ ಹೇಳುವಂಥ ಒಂದು ಮನವಿಯನ್ನು ರಾಜ್ಯಪಾಲರಿಗೆ ಕೊಡ್ತಾರೆ. ಭಾವನ ಈಗಾಗಲೇ ಕೇಂದ್ರದಿಂದ ಪ್ರಮುಖರು ರಾಜ್ಯಕ್ಕೆ ಆಗಮಿಸ್ತಾರೆ. JP ನಡ್ಡಾ ಇರಬಹುದು, ಧರ್ಮೇಂದ್ರ ಪ್ರಧಾನ್ ಇರಬಹುದು, ಹಾಗೆಯೇ ಎಲ್ಲ ಪ್ರಮುಖರು ಆಗಮಿಸಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಟ್ರಾಟಜಿಗಳು ಆರಂಭ ಆಗಿದೆ. ಪ್ರಮುಖವಾಗಿ ಮೈತ್ರಿ ಸರ್ಕಾರ ಎನ್ನುವಂಥ ವಿಷಯ ಬಂದಾಗ ಅದು BJPಗೆ ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಅದು ಆಗದ ಮಾತಾಗಿದೆ. ಯಾಕೆಂದರೆ ಕಾಂಗ್ರೆಸ್ ಮತ್ತು JDS ಈಗಾಗಲೇ ಮೈತ್ರಿಯನ್ನು ಮಾಡಿಕೊಳ್ತೇವೆ ಹೇಳುವಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ, ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದ್ದಾರೆ. ಆದರೆ BJPಗೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಇರುವ ಒಂದೇ ಒಂದು ಅವಕಾಶ ಅಂದರೆ ಅದು ಖಂಡಿತವಾಗಿಯೂ ಕಮಲ ಆಪರೇಷನ್ ಅನ್ನು ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಮತ್ತು JDS ಈಗಾಗಲೇ ಮೈತ್ರಿ ಸರ್ಕಾರವನ್ನು ಮಾಡ್ತೇವೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಹಾಗಾಗಿ BJPಗೆ ಯಾವ ಆಪ್ಷನ್ ಇದೆ? ಇತರರ ಆಯ್ಕೆಯನ್ನು ಅಥವಾ ಇತರರನ್ನ ಪಡ್ಕೊಂಡು ಪಕ್ಷೇತರರ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಸಂಖ್ಯಾಬಲ ಪಕ್ಷೇತರರು ಇಲ್ಲ. ಹಾಗಾಗಿ BJPಗೆ ಬೇಕಾಗಿರುವ ಸಂಖ್ಯಾಬಲವನ್ನು ಪಡೆದುಕೊಳ್ಳುವ ಪೂರ್ವದಲ್ಲಿ ಹೇಗಾದರೂ ಮಾಡಿ ಆಪರೇಷನ್ ಕಮಲವನ್ನು ಮಾಡಬೇಕಾಗತ್ತೆ. ಆದರೆ ಆಪರೇಷನ್ ಕಮಲವನ್ನು ಮಾಡಿದ್ರೂ ಕೂಡ ಅದಷ್ಟೊಂದು ಸಲೀಸಾಗಿ ಇದ್ದಂತೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಮೊದಲು ಸರ್ಕಾರ ರಚನೆ ಆಗಬೇಕಾಗತ್ತೆ, ಶಾಸಕರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಸ್ವೀಕಾರ ಮಾಡಿದ ಬಳಿಕ ಬೇಕಾದರೆ ಅವರು ರಾಜೀನಾಮೆಯನ್ನು ಕೊಡಬಹುದು. ಹಾಗಾಗಿ ಮೊದಲು ಗವರ್ಮೆಂಟ್ ರಚನೆ ಆಗಬೇಕಾಗತ್ತೆ. ಹಾಗಾಗಿ ರಾಜ್ಯಪಾಲರು ಯಾರಿಗೆ ಅವಕಾಶವನ್ನು ಕೊಡ್ತಾರೆ ಎನ್ನುವಂಥ ಕುತೂಹಲ ಸಹಜವಾಗಿದೆ. ಆದರೆ ಈಗ BJPಯಲ್ಲಿ ಇರುವಂಥ ಒಂದಿಷ್ಟು ಒಳ ಮಾಹಿತಿಯನ್ನು ನೋಡ್ತಾ ಇದ್ರೆ BJP ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರು ಎಲ್ಲೋ ಒಂದು ರೀತಿ ಇನ್ನೂ ಕೂಡ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಅಮಿತ್ ಶಾ ನೇರವಾಗಿ ಮುರಳೀಧರ್ ರಾವ್ ಅವರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ರಾಜ್ಯ ಉಸ್ತುವಾರಿಗಳಿಗೆ ಯಾವುದೇ ಕಾರಣಕ್ಕೂ ಕರ್ನಾಟಕವನ್ನು ಬಿಡುವ ಪ್ರಶ್ನೆ ಇಲ್ಲ, ನಾವು ಶತಾಯಗತ ಸರ್ಕಾರವನ್ನು ರಚನೆ ಮಾಡಲೇಬೇಕು. ಯಾಕೆಂದ್ರೆ 104 ಸಂಖ್ಯೆಯನ್ನು ಪಡೆದು ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಆಗದೇ ಹೋದ ಸಮಯದಲ್ಲಿ BJPಗೆ ಒಂದು ರೀತಿಯಲ್ಲಿ ಅಧಿಕಾರದ ಹಿನ್ನಡೆ ಪಡೆದಂತಾಗತ್ತೆ. ಕಾಂಗ್ರೆಸ್ ಮುಕ್ತ ಕರ್ನಾಟಕದಾಗ BJPಯ ಗುರಿ ಏನಾಗಿತ್ತು ಅದನ್ನು ರೀಚ್ ಆಗೋದಕ್ಕೆ BJPಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ BJPಗೆ ಇರುವ ಆಪ್ಷನ್ ಮೈತ್ರಿ ಅನ್ನೋದಕ್ಕಿಂತ ಮಿಗಿಲಾಗಿ BJPಗೆ ಇರುವ ಆಪ್ಷನ್ ಕೇವಲ ಕಮಲ ಆಪರೇಷನ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಪರೇಷನ್ ಕಮಲದ ಮೂಲಕ ಒಂದಿಷ್ಟು ಶಾಸಕರನ್ನ ಅಥವಾ ಇತರರನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನ BJP ಮಾಡುವ ತಂತ್ರಗಾರಿಕೆ ಇದೆ ಎನ್ನುವಂತ ಒಂದಿಷ್ಟು ಒಳಲೆಕ್ಕಾಚಾರದ ಮಾಹಿತಿಗಳು ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸಫಲವಾಗುತ್ತೆ ಎನ್ನುವಂಥದ್ದು ಸಾಕಷ್ಟು ಕುತೂಹಲ ಭಾವನೆ. ಯಾಕೆಂದ್ರೆ JDS ಮತ್ತು ಕಾಂಗ್ರೆಸ್ ಈ ಒಂದು ಭಯದಲ್ಲಿಯೂ ಕೂಡ ಇದೆ. ಈಗಾಗಲೇ ಮೇಘಾಲಯ ಇರಬಹುದು, ಗೋವಾ ಇರಬಹುದು, ಅಲ್ಲಿ ಕಡಿಮೆ ಸ್ಥಾನವನ್ನು ಪಡೆದುಕೊಂಡಿಯೂ ಸಹ BJP ಅಧಿಕಾರವನ್ನು ನಡೆಸಿತ್ತು. ಯಾಕೆಂದ್ರೆ ಅಮಿತ್ ಶಾ ಅವರ ತಂತ್ರಗಾರಿಕೆ, ಅಮಿತ್ ಶಾ ಅವರ ಸ್ಟ್ರಾಟಜಿ ಇವೆಲ್ಲವೂ ಕೂಡ ಕರ್ನಾಟಕದ ಮೇಲೂ ಪ್ರಭಾವ ಬೀರಿ ಒಂದಿಷ್ಟು ಕಾಂಗ್ರೆಸ್ ಅಥವಾ JDS ಅವರನ್ನ ಎಳೆದುಕೊಂಡು ಮತ್ತೆ ಸರ್ಕಾರದ BJP ರಚನೆ ಮಾಡಬಹುದು ಎನ್ನುವಂತ ಒಂದು ಆತಂಕದಲ್ಲಿ ಕಾಂಗ್ರೆಸ್ ಕೂಡ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ JDS ಮತ್ತು ಕಾಂಗ್ರೆಸ್ ಸಲೀಸಾಗಿ ಸರ್ಕಾರವನ್ನು ಮಾಡೇ ಬಿಡ್ತು ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದು ಕಷ್ಟ ಅಂತ ಅನ್ಸುತ್ತೆ ಭಾವನಾ. ಎಸ್ ರವಿ, ಇನ್ನು ಮತ್ತು ಕಾಂಗ್ರೆಸ್ನ ಚಿತ್ರಣ ಹೇಗಿದೆ ಅದನ್ನ ತಿಳಿಸೋದಕ್ಕೆ ಗಿರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರುವಂತದ್ದು. ಗಿರೀಶ್, ಸರ್ಕಾರವೂ ಬಿತ್ತು, ಜೊತೆಗೆ ಸರ್ಕಾರ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಮುಖಭಂಗ ಆಯ್ತು ನಿನ್ನೆಯ ಫಲಿತಾಂಶ. ಹೀಗಿದ್ದೂ ಕೂಡ ಒಂದು ಅವಕಾಶ ಸಿಕ್ಕಿದೆ JDS ಜೊತೆ ಸೇರ್ಕೊಂಡು ಸರ್ಕಾರ ಮಾಡೋದಕ್ಕೆ ಅಂತ ಮುಂದಾಗಿದೆ ಏನೋ ಕಾಂಗ್ರೆಸ್. ಆದ್ರೆ ಒಳಗೊಳಗೆ ಬಹಳಷ್ಟು ತುಮುಲಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಜೊತೆಗೆ ಯಾರಾಗ್ತಾರೆ ಪಕ್ಷದ ಶಾಸಕಾಂಗ ಪಕ್ಷದಲ್ಲಿ ನಾಯಕ ಸ್ಥಾನವನ್ನ ಯಾರು ತುಂಬಿಸ್ತಾರೆ, ಇದೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಸಿಗುತ್ತಾ? ಹೇಗಿದೆ ಮೂಡ್ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ? ಖಂಡಿತ ಕಾಂಗ್ರೆಸ್ ಪಾಳ್ಯದಲ್ಲಿ ಮೂಡ್ ಹೇಗಿದೆ ಅಂದರೆ, ಕಾಂಗ್ರೆಸ್ ಈಗಾಗಲೇ ಹೇಳ್ಬಿಟ್ಟಿದೆ ನಾವು JDSಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಬಿಟ್ಕೊಟ್ಬಿಟ್ಟಿದ್ದೀವಿ ಅಂತ. ಅಂದರೆ ಸುಮಾರು 78 ಶಾಸಕರ ಬಲ ಹೊಂದಿದ್ರು ಕೂಡ ಕಾಂಗ್ರೆಸ್ ದಯನೀಯ ಪರಿಸ್ಥಿತಿ, JDSಗೆ ಸರ್ಕಾರ ಮಾಡಬೇಕು, JDSಗೆ ನಾವು ಬಿಟ್ಕೊಡ್ತೀವಿ ಅನ್ನೋ ಅಂತ ಹೇಳುವಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿರುವಂಥದ್ದು. ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನು ಕಾಂಗ್ರೆಸ್ ಕರೆದಿದೆ. ಈ ಒಂದು ಸಭೆಯಲ್ಲಿ ಬಹುತೇಕ ಪರಮೇಶ್ವರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಹೊರಹೊಮ್ಮುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕೆಂದರೆ ನಿನ್ನೆ ರಾತ್ರಿ ಇಡೀ ಚರ್ಚೆ ನಡೆದಂಥ ಒಂದು ಸಂದರ್ಭದಲ್ಲಿ ಪರಮೇಶ್ವರ್ ಅವ್ರನ್ನ DCM ಮಾಡಬೇಕು, ಒಂದು ವೇಳೆ JDS ಸರ್ಕಾರ ರಚನೆ ಆದರೆ ಕುಮಾರಸ್ವಾಮಿ ಅವರು CM ಆದರೆ ಪರಮೇಶ್ವರ್ ಅವ್ರನ್ನ DCM ಮಾಡಬೇಕು ಅನ್ನೋವಂಥ ಒಂದಿಷ್ಟು ಚರ್ಚೆಗಳೇನು ನಡೆದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಸಹಜವಾಗಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಪರಮೇಶ್ವರ್ ಅವರು ಆಯ್ಕೆ ಆಗಬಹುದು. ಮತ್ತು ನೀವು ಹೇಳ್ತಾ ಇದ್ರಿ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು ಅನ್ನುವಂಥದ್ದು, ಸಹಜವಾಗಿ ಅದು ಕೂಡ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶಾಸಕಾಂಗ ಪಕ್ಷನ ಸಭೆಯನ್ನು ಕರೆದಿರುವಂಥದ್ದು. 78 ಶಾಸಕರನ್ನ ಒಗ್ಗೂಡಿಸುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅಂದರೆ BJP ಆಪರೇಷನ್ ಕಮಲಕ್ಕೆ ಏನಾದರೂ ಕೈ ಹಾಕಿದರೆ, ಬಹುತೇಕ ಹಾಕಿದರೆ ನಮ್ಮ ಶಾಸಕರು ಯಾರು ಕೂಡ BJP ಕಡೆ ಹೋಗಬಾರ್ದು ಅನ್ನುವಂಥದ್ದು
ಕಾಂಗ್ರೆಸ್ನ ಚಿಂತನೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ 78 ಶಾಸಕರಿಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ KPCC ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ನೀಡಿರುವಂಥದ್ದು. ಇವತ್ತಿನ ಈ ಒಂದು ಸಭೆಯಲ್ಲಿ ಗುಲಾಬ್ ನಬಿ ಆಜಾದ್ ಅವರು ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಪ್ರತಿಮಾ. ಎಸ್ ಗಿರೀಶ್, ಹಾಗೆ ವೀರೇಂದ್ರ ಮತ್ತು ರವಿ ಮೂರಿಗೂ ಕೂಡ ಧನ್ಯವಾದಗಳು. ಸಾಕಷ್ಟು ಮಾಹಿತಿಯನ್ನು ನೀಡಿದ್ರೆ ನಿಜ